ಈ ಕೋಟೆಯ ಕೆಲಸ ಯುದ್ಧ ಮಾಡೋದಲ್ಲ, ಯುದ್ಧ ಶುರುವಾಗುವ ಮುಂಚೆ ಶತ್ರುಗಳನ್ನ ನಿಲ್ಸೋದು. ಆಕಾಶದಲ್ಲಿರೋ ತಾರೆ ಭೂಮಿಯಲ್ಲೂ ಇದೆ ಅಂತಂದ್ರೆ ನಂಬ್ತೀರಾ? ಅದು ನಮ್ಮದೇ ಕರ್ನಾಟಕದಲ್ಲಿದೆ. ಆದ್ರೆ ಇದು ಪ್ರಕೃತಿಯ ಸೃಷ್ಟಿ ಅಲ್ಲ. 1792 ಅಲ್ಲಿ ಟಿಪ್ಪು ಸುಲ್ತಾನ್ ಕಟ್ಟಿಸಿದ ಮಾಸ್ಟರ್ ಪೀಸ್. ಈ ಕೋಟೆಯ ಕೆಲಸ ಯುದ್ಧ ಮಾಡೋದಲ್ಲ, ಯುದ್ಧ ಶುರುವಾಗುವ ಮುಂಚೆ ಶತ್ರುಗಳನ್ನ ನಿಲ್ಸೋದು. ಆದ್ರೆ ಯಾಕೆ ನಕ್ಷತ್ರದ ಆಕಾರ? ರೌಂಡ್ ಫೋರ್ಟ್, ಸ್ಕ್ವೈರ್ ಫೋರ್ಟ್ ಸಾಕಾಗಿಲ್ವಾ? ಫ್ರೆಂಚ್ ಮಿಲಿಟರಿ ಇಂಜಿನಿಯರ್ ಈ ಕೋಟೆಯನ್ನ ಶತ್ರುಗೆ ಮರೆಯೋಕೆ ಒಂದು ಜಾಗ ಕೂಡ ಸಿಗದಂತೆ ಡಿಸೈನ್ ಮಾಡಿದ್ರು. ಈ ನಕ್ಷತ್ರ ಕೋಟೆಯ ಪ್ರತಿಯೊಂದು ಎಡ್ಜ್ ಪಕ್ಕದಲ್ಲಿರೋ ಎಡ್ಜ್ಗೆ ಕವಚ ಆಗಿತ್ತು. ಹಾಗಾಗಿ ಶತ್ರು ಎಲ್ಲಿಂದ ಬಂದ್ರು ಅವರಿಗೆ ಮರೆಯೋಕೆ ಒಂದು ಜಾಗ ಕೂಡ ಇರಲಿಲ್ಲ. ಆದ್ರೆ ಈ ಬೆಟ್ಟದ ಮೇಲೆ ಯಾಕೆ ಕಟ್ಟಿದ್ರು? ಯಾಕಂದ್ರೆ ಮ್ಯಾಂಗ್ಳೂರಿಂದ ಮೈಸೂರಿಗೆ ಬರ್ತಿದ್ದ ಬ್ರಿಟಿಷ್ ದಾರಿಯನ್ನೇ ಕಂಟ್ರೋಲ್ ಮಾಡೋ ಇನ್ನೊಂದು ಮಿಸ್ಟ್ರಿ 130 ಕಿಲೋಮೀಟರ್ ಸೀಕ್ರೆಟ್ ಟನಲ್. ನಿಜಾನ? ಸ್ವಲ್ಪ ಜನ ಇದು ಶ್ರೀರಂಗಪಟ್ಟಣಕ್ಕೆ ಕನೆಕ್ಟ್ ಆಗುತ್ತೆ ಅಂತಾರೆ, ಬಟ್ ಅದು ಅಷ್ಟು ದೊಡ್ಡ ಟನಲ್ ಅಲ್ಲ. ಅದು ಎಮರ್ಜೆನ್ಸಿ ಎಸ್ಕೇಪ್ ಅಂಡ್ ಆಮ್ಯುಷನ್ ಸ್ಟೋರೇಜ್ ಗೋಸ್ಕರ ನಿರ್ಮಿಸಲಾಗಿತ್ತು. ಅಷ್ಟೇ ಅಲ್ಲ, ಈ ಕೋಟೆ ಮೇಲೆ ಯಾವತ್ತೂ ದೊಡ್ಡ ಯುದ್ಧ ನಡೆದೇ ಇಲ್ಲ. ಯಾಕಂದ್ರೆ ಬ್ರಿಟಿಷ್ ಈ ಕೋಟೆಯ ಮೇಲೆ ಡೈರೆಕ್ಟ್ ಅಟ್ಯಾಕ್ ಮಾಡೋಕೆ ಧೈರ್ಯನೇ ಮಾಡಿಲ್ಲ. ಟಿಪ್ಪು ಸುಲ್ತಾನ್ ಇಲ್ಲಿಗೆ ಬಂದ ದಿನ ಈ ಬೆಟ್ಟ ಎಲ್ಲ ಮಂಜಿಂದ ಮುಚ್ಚಿತ್ತು. ಅದಕ್ಕೆ ಮಂಜು ಅಂದ್ರೆ ಫಾಗ್, ಅಬಾದ್ ಅಂದ್ರೆ ಸಿಟಿ, ಹಾಗೆ ಮಂಜರಾಬಾದ್. ಇಂದು ಇದು ಒಂದು ಟೂರಿಸ್ಟ್ ಅಟ್ರಾಕ್ಷನ್. ಆದ್ರೆ ಈ ನಕ್ಷತ್ರದ ಕೋಟೆ ಇನ್ನೊಂದು ಪ್ರಶ್ನೆ ಕೇಳುತ್ತೆ. ಅದು